ತರಳುಬಾಳು ಹುಣ್ಣಿಮೆ ಮಹೋತ್ಸವ 2026ರ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ತರಳುಬಾಳು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಟ್ಟು. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಟ್ಟು. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ನಾನು ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಬಹುಶಃ ಇವತ್ತು ಈಗಾಗಲೇ 4ನೇ ದಿನ ಈ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ನಡೀತಾ ಇದ್ದು, ನಮ್ಮ ಶ್ರೀ ತರಳುಬಾಳು ಜಗದ್ಗುರು ಮಠದಲ್ಲಿ ಬೃಹನ್ ಮಠದಲ್ಲಿ ಕಳೆದ 76 ವರ್ಷಗಳಿಂದ ಈ ಒಂದು ನಮ್ಮ ಮಠದ ವಾರ್ಷಿಕೋತ್ಸವದ ಅಂಗವಾಗಿ ಈ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಂದಿಗೂ ಒಂದು ನಾಡ ಹಬ್ಬವಾಗಿ ಸರ್ವ ಜನರ ಆದರಣಕ್ಕೆ ಒಳಗಾಗಿದೆ ಅನ್ನೋದನ್ನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ಜಾತಿಗಳ ನಡುವೆ ಒಂದು ಉಂಟಾಗಿರ್ತಕ್ಕಂಥ ಈ ಸಂಶಯದ ಅಡ್ಡಗೋಡೆಗಳ ಸಂದರ್ಭದಲ್ಲಿ ಸರ್ವ ಧರ್ಮಗಳನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತರಳುಬಾಳು ಪೀಠ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಮಹಾವೇದಿಕೆ ಒಂದು ಜನರ ಆಶಾಕಿರಣ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 12ನೇ ಶತಮಾನದಲ್ಲಿ ಏನು ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಸಮಾಜದ ನಿರ್ಮಾಣಕ್ಕಾಗಿ ಏನು ಶೋಷಿತ ವರ್ಗದ ಜನರನ್ನು ಅವರಲ್ಲಿ ಅರಿವನ್ನು ಮೂಡಿಸಿ ಸಮಾಜದ ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಅಂದಿನ ಬಸವಾದಿ ಶರಣರ ಒಂದು ಹಿರಿಯ ಸಮಕಾಲೀನರಾಗಿರ್ತಕ್ಕಂಥ ವಿಶ್ವಬಂಧು ಮರಳುಸಿದ್ದರು ಅವತ್ತು ಈ ಒಂದು ನಮ್ಮ ತರಳುಬಾಳು ಜಗದ್ಗುರು ಪೀಠವನ್ನು ಸ್ಥಾಪಿಸಿ ಅವರ ಪ್ರೀತಿಯ ಶಿಷ್ಯರಾಗಿದ್ದಂಥ ತೆಲಗಬಾಳು ಸಿದ್ದಯ್ಯನರನ್ನ ಈ ಒಂದು ಪೀಠಕ್ಕೆ ಅವತ್ತು ಪೀಠಾಧಿಪತಿಗಳಾಗಿ ನೇಮಕ ಮಾಡಿದ್ದು ಮಾಘಶುದ್ಧ ಪೂರ್ಣಿಮೆ ದಿನದಂದು. ಹಾಗಾಗಿ ಈ ಒಂದು ಪೂರ್ಣಿಮೆಯ ಸಂದರ್ಭದಲ್ಲಿ ತರಳುಬಾಳು ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನಾವು ನೀವೆಲ್ಲ ಒಂದು ಯಾವುದೇ ಕಾರ್ಯಕ್ರಮ ನೋಡಿದ್ರು ಅದಕ್ಕೊಂದು ಇತಿಹಾಸ ಇರ್ತದೆ. ಇದು ಒಂದು ಮಠದ ಪರಂಪರೆಯ ಇತಿಹಾಸದಲ್ಲಿ ನಡ್ಕೊಂಡು ಬರ್ತಾ ಇದ್ರು ಈ ಒಂದು ಹುಣ್ಣಿಮೆ ಮಹೋತ್ಸವ ಇವತ್ತಿನ ಜಾತಿ ಮತ ಪಂಥಗಳ ಚೌಕಟ್ಟನ್ನು ಮೀರಿ ನಾಡನ್ನ ಜನರ ಭಾವೈಕ್ಯತೆಯ ಸಂಕೇತ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರಾರಂಭ ಆಗಿದ್ದು ನಮ್ಮ ಪೀಠದ 20ನೇ ಜಗದ್ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಂಡು ಬಂತು ಅಂತ ಹೇಳ್ತಾ, ಅವರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಕರಕಮಲ ಸನಾತರಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಪೀಠಕ್ಕೆ ಬಂದ ನಂತರ ಇನ್ನೂ ಅದರ ಕಳೆ ಹೆಚ್ಚಾಗಿ ನಡೀತಾ ಇದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರಾದ ನಂತರ ಕೇವಲ ನಮ್ಮ ನಾಡಿಗೆ ಮಾತ್ರ ಅಲ್ಲ, ಕೇವಲ ನಮ್ಮ ದೇಶಕ್ಕೆ ಮಾತ್ರವಲ್ಲ, ನಮ್ಮ ಪೀಠದ ಕೀರ್ತಿಯನ್ನ ನಾಡು ಮತ್ತು ದೇಶ ವಿದೇಶಕ್ಕೆ ತೆಗೆದುಕೊಂಡದಂಥ ಕೀರ್ತಿ ಅದು ನಮ್ಮ ಪೀಠಾಧ್ಯಕ್ಷರಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರಿಗೆ ಸಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರು ಅವರು ಹೇಳಿದಂಥ ವಚನಗಳು, ಅರಿವೇ ಗುರು ಅಂತ ಹೇಳ್ತಾರೆ, ಅರಿವೇ ಗುರು ಅಂತ ಹೇಳಿದಂಥವರು ಅದೇ ರೀತಿ ಅವರು ಹೇಳಿದಂಥ ಒಂದು ವಚನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಏನು ಹೇಳ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ಥಾವರಕ್ಕೆ ಅಳಿವುಂಟು ಜಂಗಮರಿಗೆ ಅಳಿವಿಲ್ಲ ಅಂತ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಹೇಳೋದು ಇಷ್ಟೇನೆ, ಉಳ್ಳವರು ಶಿವಾಲಯವನ್ನು ಕಟ್ಟರು ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ಒಂದು ದೇಗುಲ, ನನ್ನ ಕಾಲೇ ಕಂಬ, ನನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತೇಳಿ ಹೇಳುವಂಥ ಒಂದು ವಚನವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ಈ ನಾನೇನು ಹೇಳಿದೆ ಸೌಹಾರ್ದತೆಯ ಸಂಕೇತ ಹೆಂಗೆ ಅಂತ ಹೇಳಿದ್ರೆ, ನೀವು ನಾಡಿದ್ದು 29ನೇ ತಾರೀಕು ಇಲ್ಲಿ ಸರ್ವಧರ್ಮ ಸಮನ್ವಯ
ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀತದೆ. ಅವತ್ತು ನಮ್ಮ ನಾಡಿನ ಎಲ್ಲ ಧರ್ಮದ ಮುಖ್ಯಸ್ಥರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಆ ಒಂದು ಸರ್ವಧರ್ಮ ಸಮ್ಮೇಳನವನ್ನು ನಡೆಸಲಾಗ್ತದೆ. ಬಹುಶಃ ಇಂದಿನ ಈ ಯುಗದಲ್ಲಿ ಜಾತಿ ನಡುವೆ ಇರ್ತಕ್ಕಂಥ ವೈಷಮ್ಯದ ಈ ಆಧುನಿಕ ಯುಗದಲ್ಲಿ ಸರ್ವಧರ್ಮದ ಮುಖ್ಯಸ್ಥರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಒಂದು ಕಾರ್ಯಕ್ರಮ ಮಾಡುವ ಶಕ್ತಿ ಏನಾರ ಇದ್ರೆ ಅದು ನಮ್ಮ ತೋಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರಿಗೆ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಉಪನ್ಯಾಸಕರು ತಿಳಿಸಿದ್ದಾರೆ. ಅವರ ವಿಚಾರಗಳನ್ನು 12ನೇ ಶತಮಾನದ ಬಸವಾದಿ ಶರಣರ ವಿಚಾರಧಾರೆಗಳನ್ನು ತಿಳ್ಕೊಂಡು ನಾವು ಹೋಗ್ಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಒಂದು ವಿಚಾರವನ್ನು ಹೇಳಲಿಕ್ಕೆ ನಮಗೆ ವಿಷಾದ ಆಗ್ತದೆ. ಇವತ್ತಿನ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಗಳು ವ್ಯಸನಗಳಿಗೆ ಹಲವಾರು ವ್ಯಸನಗಳಿಗೆ ಬಲಿಯಾಗಿ ಅವರ ಕುಟುಂಬಗಳೇ ನಾಶವಾಗುವಂಥ ಸಂದರ್ಭದಲ್ಲಿ ಈ ರೀತಿಯ ಆಧ್ಯಾತ್ಮಿಕ ಚಿಂತನೆಗಳನ್ನು ನಡೆಸುವ ಧಾರ್ಮಿಕ ಕಾರ್ಯಗಳ ಅವಶ್ಯಕತೆ ಇದೆ. ಈ ರೀತಿ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಯುವ ಪೀಳಿಗೆಗಳು ಕೇಳಿದರೆ ಆಗ ಅವರ ಅಡ್ಡದಾರಿ ತಪ್ಪದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಉಪನ್ಯಾಸಕರು ಒಂದು ಮಾತನ್ನು ಹೇಳಿದ್ರು. ಅದಕ್ಕೆ ನಾನು ಒಂದು ಪದವನ್ನು ಸೇರಿಸಿ ಹೇಳ್ತೇನೆ. ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಒಂದು ವಿಚಾರಧಾರೆಗಳನ್ನ ಯುವ ಪೀಳಿಗೆ ನಮ್ಮ ಧರ್ಮಗಳನ್ನ ಮರಿಬಾರ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಮನ್ನ ಸಾಕದಿದ್ರು ಪರವಾಗಿಲ್ಲ, ಅವರು ನಮ್ಮನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಗೌರವ ಕೊಟ್ಟರೆ ಸಾಕು ಅಂತ ಅವ್ರು ಹೇಳಿದ್ರು. ಆದ್ರೆ ಅಷ್ಟಕ್ಕೆ ನಿಂತಿಲ್ಲ ಸರ್. ಈಗ ನಾವು ಪ್ರತಿನಿತ್ಯ ನಾವು ಸಮಾಜ ಸೇವೆಯಲ್ಲಿ ರಾಜಕೀಯದಲ್ಲಿ ನೋಡ್ತಾ ಇದ್ದೇನೆ. ಇವತ್ತು ಹೇಗಾಗಿದೆ ಅಂದ್ರೆ ಪರಿಸ್ಥಿತಿ, ಇವತ್ತಿನ ಯುವ ಪೀಳಿಗೆ ಮದುವೆ ಆಗಿ 6 ತಿಂಗಳು ಅಥವಾ ವರ್ಷ ತುಂಬದ್ರೊಳಗಡೆ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಗಂಡ ಹೆಂಡತಿ ಅವರ ನಡುವೆ ಬಿರುಕುಂಟಾಗಿ ನಮ್ಮ ಹತ್ರ ಪರಿಹಾರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ಇವತ್ತಿನ ಯುವ ಪೀಳಿಗೆ ಅವರು ನಮ್ಮ ಈ ಧಾರ್ಮಿಕವಾಗಿ ವಿಚಾರಧಾರೆಗಳನ್ನ ತಿಳ್ಕೊಂಡು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ ಅವರು ಅವರ ತಂದೆ ತಾಯಿ ಎದುರು ಪರವಾಗಿಲ್ಲ, ಅವರು ಗಂಡ ಹೆಂಡತಿ ಚೆನ್ನಾಗಿ ಜೀವನ ನಡೆಸಿ ಅವರ ಮಕ್ಕಳುಗಳಿಗೆ ಅವರು ಮಾದರಿಯಾಗಿ ಬದುಕಿದ್ರೆ ಸಾಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಲವಾರು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಏನು ಈ ನಮ್ಮ ದೇಶದಲ್ಲಿ ಭೂಮಿಯನ್ನೇ ನಂಬಿರ್ತಕ್ಕಂಥ ರೈತರು 70% ಇದ್ದು ಆ ರೈತರ ಬದುಕನ್ನ ಹಸನಾಗಿ ಮಾಡಬೇಕು ಅಂತೇಳಿ ಬಹುಶಃ ಯಾರು ಅನ್ಯಥಾ ಬೇರೆ ಪೀಠಾಧಿಪತಿಗಳು ಅನ್ಕೊಂಬಾರ್ದು. ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರಲ್ಲೂ ಕ್ಷಮೆಯನ್ನ ಕೇಳ್ತಾ, ಬಹುಶಃ ಯಾವುದೇ ಒಂದು ಮುಖ್ಯಮಂತ್ರಿ ನಿಮ್ಮ ಮಠಕ್ಕೆ ಅನುದಾನ ಬೇಕಾ ಅಂತ ಕೇಳಿದ್ರೆ ಆ ಅನುದಾನವನ್ನ ತಿರಸ್ಕರಿಸಿ ಅದೇ ಅನುದಾನವನ್ನ ನಮ್ಮ ಹಳ್ಳಿಗರ ರೈತರ ಬಾಳನ್ನ ಹಸನಾಗಿ ಮಾಡುವ, ಅವರ ಕೆರೆಯನ್ನ ತುಂಬಿಸಿ ಅಂತೇಳಿ ವಾಪಸ್ ಕೊಟ್ಟಂತ ಪೀಠಾಧಿಪತಿಗಳು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಪರಮ ಪೂಜ್ಯರ ಆಶೀರ್ವಾದ ಹಾಗೂ ತಮ್ಮಗಳ ಜೊತೆ ಬರೆಯುವ ಅವಕಾಶ ಮಾಡಿಕೊಟ್ಟಂತ ಶ್ರೀಪೀಠಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣೆಯರಿಗೆ ವಂದಿಸಿ ನನ್ನ ಮಾತುಗಳನ್ನು